ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಪಾಪ ಪಾಕಿಸ್ತಾನ ಒಂದೇ ವಾರಕ್ಕೆ ಸುಸ್ತಾಗಿ ಹೋಗಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಚೂರು ಯಾವಾರಿದ್ರು ಕೂಡ ಇಡೀ ದೇಶವೇ ಡಮಾರ್ ಆಗೋದು ಗ್ಯಾರಂಟಿ. ನಮ್ಮ ಹತ್ರ ಅಣುವಸ್ತ್ರ ಇದೆ ಅಂತ ಪೋಸ್ ಕೊಡ್ತಾ ಇದ್ರು. ಆದ್ರೆ ಅದೇ ಅಣುವಸ್ತ್ರ ಇಡೀ ಪಾಕಿಸ್ತಾನವನ್ನೇ ಮುಗಿಸಿ ಬಿಡುವಂತಹ ಭಯದಲ್ಲಿ ಈಗ ಅವರಿದ್ದಾರೆ. ಯಾಕಂದ್ರೆ ಕಿರಾನ ಹಿಲ್ಸ್ ನಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಸೋರಿಕೆ ಆಗ್ತಾ ಇದೆ. ಸೊ ಅಮೆರಿಕದ ಮೂಮೆಂಟ್ ಈಗ ಪಾಕಿಸ್ತಾನದ ಜೊತೆಗೆ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅಂಡ್ ಇದರ ನಡುವೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ನಿರಂತರ ಭೂಕಂಪ ಶುರುವಾಗಿದೆ. ಅದು ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಟರ್ಕಿ ಅಂಡ್ ಚೈನಾದಲ್ಲೂ ಕೂಡ ಆಗ್ತಾ ಇದೆ. ಹಾಗಾದ್ರೆ ಚೈನಾ, ಟರ್ಕಿ, ಪಾಕಿಸ್ತಾನ ಇಲ್ಲಿ ಅಂಥದ್ದು ಏನ್ ನಡೀತಾ ಇದೆ? ಮೂರು ಕಡೆ ಒಂದೇ ರೀತಿಯಾದಂತಹ ಭೂಕಂಪ ಆಗೋದಕ್ಕೆ ಏನ್ ಕಾರಣ? ಬಹಳ ಇಂಪಾರ್ಟೆಂಟ್ ವಿಚಾರ, ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ವೀಕ್ಷಕರ, ಮೊದಲನೇದಾಗಿ ನಾವು ಭೂಕಂಪದ ಬಗ್ಗೆ ಮಾತನಾಡೋದಾದ್ರೆ, ಪಾಕಿಸ್ತಾನದಲ್ಲಿ ಆಗಿರುವಂಥದ್ದು ಭೂಕಂಪ ನಮಗೆ ಗೊತ್ತು. ಆದ್ರೆ ಅದು ಸಾಮಾನ್ಯ ಭೂಕಂಪ ಅಲ್ಲ, ಅದು ನ್ಯೂಕ್ಲಿಯರ್ ಲೀಕೇಜ್ ಇಂದ ಸಂಭವಿಸಿರುವಂತಹ ಭೂಕಂಪ. ಆದ್ರೆ ಟರ್ಕಿಯಲ್ಲಿ ಹಾಗೆ ಚೈನಾದಲ್ಲಿ ಭೂಕಂಪ ಏನಾಗ್ತಾ ಇದೆ, ಅದು ಆಶ್ಚರ್ಯ ಕೂಡ ಹೌದು, ಬಹಳ ಸೀರಿಯಸ್ ಮ್ಯಾಟರ್ ಕೂಡ ಹೌದು. ವೀಕ್ಷಕರು, ಇದರಲ್ಲಿ ಒಂದು ಆಶ್ಚರ್ಯದ ಸಂಗತಿ ಏನು ಅಂತ ಹೇಳಿದ್ರೆ, ಈ ಮೂರು ಸ್ಥಳದ ಕಂಪನದ ರಿಯಾಕ್ಟ್ ಸ್ಕೇಲ್ ಏನಿದೆ ಅದು ಹೆಚ್ಚು ಕಮ್ಮಿ ಒಂದೇ ತರ ಇದೆ. 4.6 to 5.2 ಮ್ಯಾಗ್ನಿಟ್ಯೂಡ್. ನೋಡಿ, ಎಲ್ಲಾ ತಜ್ಞರ ಪ್ರಕಾರ ನ್ಯೂಕ್ಲಿಯರ್ ಭೂಕಂಪ ಏನಿದೆ ಅದರ ಎಫೆಕ್ಟ್ ಏನಿದೆ ಅದು ಮೇಲಿಂದ ಕೆಳಗಿನ ದಿಕ್ಕಿಗೆ ಹೋಗುತ್ತೆ. ಈಗ ನ್ಯಾಚುರಲ್ ಭೂಕಂಪ ಆದ್ರೆ ಅದರ ಎಫೆಕ್ಟ್ ಭೂಮಿಯ ಆಳದಿಂದ ಭೂಮಿಯ ಮೇಲೆ ಬರುತ್ತೆ. ಬಟ್ ಈಗ ಈ ಭೂಕಂಪದ ಬಗ್ಗೆ ನೋಡಿದ್ರೆ ದೊಡ್ಡದಾಗಿ ಪರಮಾಣುವಿನ ಟೆಸ್ಟಿಂಗ್ ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗತ್ತೆ. ಇದರ ಬಗ್ಗೆ ಅಮೆರಿಕ ಮೇಲ್ವಿಚಾರಣೆ ಕೂಡ ಮಾಡ್ತಾ ಇದೆ. ಆದ್ರೆ ಇದರ ಬಗ್ಗೆ ಎಲ್ಲೂ ಕೂಡ ಸುದ್ದಿ ಬರ್ತಾ ಇಲ್ಲ. ಅದು ವೆರಿ ಸರ್ಪ್ರೈಸಿಂಗ್ ಅಂತ ಅನಿಸ್ತಿದೆ. ವೀಕ್ಷಕರ, ಡೇಟಾದ ಪ್ರಕಾರ ನಾವು ನೋಡ್ತಾ ಹೋದ್ರೆ ಪಾಕಿಸ್ತಾನದ ಭೂಕಂಪ ನ್ಯಾಚುರಲ್ ಅಲ್ಲ, ಆ ಭೂಕಂಪ ಮ್ಯಾನ್ ಮೇಡ್. ಟರ್ಕಿಯಲ್ಲಿ ನಡೆದಂತಹ ಭೂಕಂಪ ಅದು ನ್ಯಾಚುರಲ್ ಅಲ್ಲ. ಟರ್ಕಿಯ ಭೂಕಂಪದ ಮೂಮೆಂಟ್ ಏನಿದೆ, ಪಾಕಿಸ್ತಾನದ ಭೂಕಂಪದ ಆ ಮೂಮೆಂಟ್ ಅದೆರಡು ಕೂಡ ಸೇಮ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಕೊನೆಯದಾಗಿ ಚೈನಾದ ಭೂಕಂಪನದ ಮೂಮೆಂಟ್ ಅದು ಕೂಡ ಮೇಲಿಂದ ಕೆಳಗಿನ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ. ಅಂದ್ರೆ ಈ ಮೂರು ಸ್ಥಳಗಳಲ್ಲಿ ಪರಮಾಣು ಟೆಸ್ಟಿಂಗ್ ನಡೀತಾ ಇದೆ ಅಂತ ಅರ್ಥ. ಒಟ್ಟಾರೆ ಈ ಮೂರು ದೇಶ ಕೂಡ ಬಹುಶಃ ಒಂದು ಸಂದೇಶವನ್ನ ಕಳಿಸ್ತಾ ಇದೆ. ಟರ್ಕಿ ಬಳಿ ಅಧಿಕೃತವಾಗಿ ಪರಮಾಣು ಶಸ್ತ್ರಾಸ್ತ್ರ ಇದೆ ಅಂತ ಘೋಷಿಸಿಲ್ಲ, ಆದ್ರೆ ಟರ್ಕಿ ಸಂಬಂಧ ಪಾಕಿಸ್ತಾನದ ಜೊತೆಗೆ ಹೇಗಿದೆ ಅನ್ನುವಂಥದ್ದು ಆಲ್ರೆಡಿ ನಮಗೆ ಆಪರೇಷನ್ ಸಿಂಧೂರದ ಮೂಲಕ ಗೊತ್ತಾಗಿದೆ. ಬಟ್ ಈ ಪಾಕಿಸ್ತಾನದ ಕೈಯಲ್ಲಿ ಪರಮಾಣು ಇರುವಂಥದ್ದು ಇದೆಯಲ್ಲ, ಅದು ಒಂಥರ ಈ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟ ಹಾಗೆ. ವೀಕ್ಷಕರು, 1998ರಲ್ಲಿ ಪಾಕಿಸ್ತಾನದ ಪರಮಾಣು ಟೆಸ್ಟಿಂಗ್ ಟರ್ನಲ್ ಬೇಸ್ ಟೆಸ್ಟಿಂಗ್ ಆಗಿತ್ತು. ಅದರಲ್ಲಿ ಆ ಪರಮಾಣುವಿನ ಎನರ್ಜಿ ಕೂಡ ಭಾರತಕ್ಕಿಂತ ಕಡಿಮೆ ಇದೆ ಅನ್ನುವಂಥದ್ದು ಗೊತ್ತು. ನಮ್ಮ ಭಾರತದ ಪರಮಾಣುವಿನ ಎನರ್ಜಿ ಬಗ್ಗೆ ಹೇಳೋದಾದ್ರೆ 18 ರಿಂದ 45 ನ್ಯೂಟನ್ ಟನ್ಗಳು. ಅಂದ್ರೆ ಭಾರತದ ಪರಮಾಣು ಶಸ್ತ್ರಾಸ್ತ್ರ ಹಿರೋಶಿಮಾ ಹಾಗೆ ನಾಗಸಾಕಿಯಲ್ಲಿ ಬೀಳಿಸಿದ್ದಕ್ಕಿಂತ ಹೆಚ್ಚು ಪರಿಣಾಮಕಾರಿ. ವೀಕ್ಷಕರ, ಹಾಗಾದ್ರೆ ಮುಂದೆ ಏನು? ಇಡೀ ವಿಶ್ವ ಇದನ್ನ ಕುತೂಹಲದಲ್ಲಿ ನೋಡ್ತಾ ಇದೆ. ಇತ್ತೀಚೆಗೆ ರಾಜನಾಥ್ ಸಿಂಗ್ ಅವರು ಶ್ರೀನಗರದಲ್ಲಿ ಒಂದು ಭಾಷಣವನ್ನ ಮಾಡ್ತಾ ಇರುವಾಗ ಒಂದು ಮಾತನ್ನ ಹೇಳ್ತಾರೆ. ಪಾಕಿಸ್ತಾನ ಭಾರತಕ್ಕೆ ಅವಾಗವಾಗ ಪರಮಾಣುವಿನ ಬೆದರಿಕೆಯನ್ನ ಹಾಕ್ತಾ ಇರುತ್ತೆ. ಈ ರೀತಿ ಬೇಜವಾಬ್ದಾರಿ ದೇಶದ ಕೈಯಲ್ಲಿ ಪರಮಾಣು ಶಸ್ತ್ರಾಸ್ತ್ರ ಇರುವಂತದ್ದು ಸುರಕ್ಷಿತ ಅಲ್ಲ. ಹಾಗಾಗಿ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರ IAEA ತನ್ನ ವಶಕ್ಕೆ ತಗೊಳ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದು ಒಂದು ರೀತಿ ನಮ್ಮ ಭಾರತದ ಕಡೆಯಿಂದ ಒಂದು ಗುಡ್ ಟ್ರೈ, ಒಂದು ಒಳ್ಳೆ ಹೆಜ್ಜೆ ಅಂತ ಹೇಳ್ಬಹುದು. ಪಾಕಿಸ್ತಾನದ ಪರಮಾಣು ಸಾಮರ್ಥ್ಯವನ್ನ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಇದು ಬೆಸ್ಟ್ ಟೈಮ್. ಅಷ್ಟಕ್ಕೂ ಪಾಕಿಸ್ತಾನಕ್ಕೆ ಪರಮಾಣುವಿನ ಅಗತ್ಯ ಇದೆಯಾ? ಈ ವಿಚಾರದಲ್ಲಿ IAEA ಮಧ್ಯಸ್ಥಿಕೆಯನ್ನ ವಹಿಸಬೇಕು. ಪಾಕಿಸ್ತಾನದ ಪರಮಾಣು ಸಾಮರ್ಥ್ಯವನ್ನ ಅಫ್ಕೋರ್ಸ್ ಕೊನೆಗೊಳಿಸಬೇಕು.
ಯಾಕಂದ್ರೆ ಅದು ಎಂತಹ ದೇಶ ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಈಗ ಅಮೆರಿಕ ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಪಾಕಿಸ್ತಾನದ ಕೈಯಲ್ಲಿ ಪರಮಾಣು ಸಾಮರ್ಥ್ಯ ಇದ್ರೆ ಭಾರತದಲ್ಲಿ ಅಮೆರಿಕದ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿ ಇರೋದಿಲ್ಲ, ಅದು ಅವರಿಗೂ ಗೊತ್ತು. ಅಂಡ್ ಈಗ ಗಡಿ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಮಿಲಿಟರಿ ಮೂವ್ಮೆಂಟ್ ಆಗಿರಬಹುದು, ಭಾರತದ ಯುದ್ಧದ ಪ್ಲಾನಿಂಗ್ ಬಗ್ಗೆ ಹೇಳೋದಾದ್ರೆ ಭಾರತ ಪಾಕಿಸ್ತಾನಕ್ಕೆ ಬರೀ ಈಗ ಆಪರೇಷನ್ ಸಿಂಧೂರದ ಮೂಲಕ ಟ್ರೈಲರ್ ಮಾತ್ರ ತೋರಿಸಿರುವಂಥದ್ದು. ಬೈ ಚಾನ್ಸ್ ಪ್ರಾಪರ್ ಆಗಿ ಭಾರತ ಅದೇ ರೀತಿ ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಏನಾಗಬಹುದು? ಮೊನ್ನೆ 3 ದಿನದಲ್ಲಿ ನಾವು ಏನೆಲ್ಲ ಆಗಿದೆ ಅಂತ ನೋಡಿದ್ದೀವಿ. ಪ್ರಾಪರ್ ಯುದ್ಧ ಆದರೆ ಏನಾಗಬಹುದು ಇಮ್ಯಾಜಿನ್ ಮಾಡಿ. ವೀಕ್ಷಕರೇನು ಭಾರತ ಸಂಪೂರ್ಣವಾಗಿ ತನ್ನ ಮಿಲಿಟರಿ ಅಸೆಟ್ಸ್ಗಳನ್ನು ಆಫ್ಕೋರ್ಸ್ 100% ಶೋರ್ ಬಳಸೇ ಇಲ್ಲ. ಭಾರತದ ಬಳಿ ಇನ್ನೂ ಕೂಡ ಹಿಡನ್ ವೆಪನ್ಸ್ ಬಹಳಷ್ಟಿದೆ. ಇದರ ಬಗ್ಗೆ ಭಾರತ ಯಾರಿಗೂ ಹೇಳಲೂ ಇಲ್ಲ. ಅಷ್ಟೇ ಅಲ್ಲ, ಭಾರತ ಕಳೆದ 10 ವರ್ಷಗಳಿಂದ ಈ ಲಾಂಗ್ ಟರ್ಮ್ ವಾರ್ಗೆ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಈ ಲಾಂಗ್ ಟರ್ಮ್ ವಾರ್ ಸಿದ್ಧತೆಯಲ್ಲಿ ಭಾರತ ಎಲೆಕ್ಟ್ರಾನಿಕ್ ವಾರ್ಫೇರ್ನಲ್ಲಿ ಆಂಟಿ ಸ್ಯಾಟಲೈಟ್ ಶಸ್ತ್ರಾಸ್ತ್ರದಿಂದ ಹಿಡಿದು ಆಂಟಿ ಡಿನೈಲ್ ಟೆಕ್ನಾಲಜಿವರೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದೆ. ವೀಕ್ಷಕರ, ಮೊನ್ನೆ ಆದಂತಹ ಆಪರೇಷನ್ ಸಿಂಧೂರದಲ್ಲಿ ಅಂದ್ರೆ ಆ ಡ್ರೋನ್ ವಾರ್ ಅಲ್ಲಿ ಭಾರತ 3 ಸೇನಾ ಪಡೆಯಲ್ಲಿ ಕೇವಲ 2 ಪಡೆಗಳನ್ನು ಮಾತ್ರ ಬಳಸಿತ್ತು. ಭೂಸೇನೆ ಅದೇ ರೀತಿ ವಾಯುಸೇನೆ. ಅದರಲ್ಲೂ ಕೂಡ ಭಾರತ ಭೂಸೇನೆಯನ್ನು ಸಂಪೂರ್ಣವಾಗಿ ಏನು ಬಳಕೆ ಮಾಡಿಕೊಳ್ಳಿಲ್ಲ. ಮುಂದೆ ಎಲ್ಲಾದ್ರೂ ಮತ್ತೆ ಯುದ್ಧ ಸರಿಯಾದ ರೀತಿಯಲ್ಲಿ ನಡೆದ್ರೆ ಪಾಕಿಸ್ತಾನವನ್ನ ಭಾರತ 4 ದಿಕ್ಕಿನಿಂದ ಅಟ್ಯಾಕ್ ಮಾಡುತ್ತೆ. 3 ದಿಕ್ಕು ಓಕೆ, 4ನೇ ದಿಕ್ಕು ಯಾವುದು? 4ನೇ ದಿಕ್ಕು ಸ್ಪೇಸ್, ಬಾಹ್ಯಾಕಾಶ. ಈ ದಾಳಿಯಿಂದ ಪಾಕಿಸ್ತಾನವನ್ನ ಯಾರು ಕೂಡ ಬಚಾವ್ ಮಾಡೋಕ್ಕಾಗಲ್ಲ. ಅಮೆರಿಕ ಕೂಡ ಬಚಾವ್ ಮಾಡೋಕ್ಕಾಗಲ್ಲ. ಅಂಡ್ ಇದಲ್ಲದೆ ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಮುಂಬರುವ ಸಮಯದಲ್ಲಿ ಈ ಅಬ್ರಾಮ್ 120 ಮಿಸೈಲ್ ಸಿಗೋದಿದೆ. ಇದು 120 ಕಿಲೋಮೀಟರ್ ದೂರದವರೆಗೆ ಅಟ್ಯಾಕ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಬಟ್ ಇದನ್ನ ನಾವು ಜಾಮ್ ಮಾಡಬಹುದು. ಇತ್ತೀಚೆಗೆ ನಡೆದಂತಹ ಯುದ್ಧದಲ್ಲಿ ಪಾಕಿಸ್ತಾನಿ ಫೈಟರ್ ಜೆಟ್ಗಳು ನಮ್ಮ ಭಾರತದ ಜಮ್ಮು ಪ್ರದೇಶದ ಏರ್ ಸ್ಪೇಸ್ಗೆ ನುಗ್ಗಿದ್ವು. ಮಿರಾಜ್, F-16, JF-17, J-106 ಇವೆಲ್ಲವೂ ಸೇರಿ ಅವುಗಳನ್ನು ಹೊಡೆದು ಹಾಕಿತ್ತು. ವೀಕ್ಷಕರ, ಆಪರೇಷನ್ ಸಿಂಧೂರದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಜಸ್ಟ್ ಆ ಡ್ರೋನಿನ ರುಚಿಯನ್ನ ಮಾತ್ರ ತೋರಿಸಿರುವಂಥದ್ದು. ಭಾರತದ ಬಳಿ ಬಹಳಷ್ಟು ಶಸ್ತ್ರಾಸ್ತ್ರಗಳು ಇವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಹೆಲಿನಾ ಮಿಸೈಲ್ಸ್, ಇದು 4 ರಿಂದ 5 ಕಿಲೋಮೀಟರ್ ದೂರದವರೆಗೆ ಅಟ್ಯಾಕ್ ಅನ್ನು ಮಾಡಬಹುದು. ಸೊ ಈ ರೀತಿ ಹಲವಾರು ಶಸ್ತ್ರಾಸ್ತ್ರಗಳು ಭಾರತದ ಬಳಿ ಇದೆ. ವೀಕ್ಷಕರೇ, ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಭಾರತ ಪಾಕಿಸ್ತಾನದ ಮೇಲೆ 4 ದಿಕ್ಕಿನಿಂದ ಅಟ್ಯಾಕ್ ಅನ್ನು ಮಾಡುತ್ತೆ. ಪಾಕಿಸ್ತಾನದ ಒಳಗಿನಿಂದ ಒಂದಷ್ಟು ಪ್ರಾಬ್ಲಮ್ಸ್ಗಳು ಕೂಡ ಸ್ಟಾರ್ಟ್ ಆಗತ್ತೆ. ಒಂದು ಕಡೆಯಿಂದ ಬಲೂಚಿಸ್ತಾನ, ಇನ್ನೊಂದು TTP, ಇನ್ನೊಂದು ಅಫ್ಘಾನಿಸ್ತಾನ, ಇವರೆಲ್ಲರೂ ಸೇರಿ ಬಹಳ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಅನ್ನಂತೂ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಅಫ್ಘಾನಿಸ್ತಾನದವರು ಭಾರತದವರನ್ನ ಬಹಳ ಇಷ್ಟಪಡ್ತಾರೆ. ನೀವು ಯಾವುದೇ ಅಫ್ಘಾನಿಯನ್ನ ಭೇಟಿ ಮಾಡಿದ್ರೆ ಅವ್ರು ನಿಮ್ಮನ್ನ ಅಪ್ಕೊಂಡು ಮಾತಾಡಿಸ್ತಾರೆ. ಒಟ್ಟಾರೆ ಪಾಕಿಸ್ತಾನ ಈಗ 7 ರಿಂದ 8 ದಿಕ್ಕಿನಿಂದ ಯುದ್ಧ ಆದರೆ ಯುದ್ಧವನ್ನು ಮಾಡಬೇಕಾಗತ್ತೆ. ಬಹುಶಃ ಇದು ಪಾಕಿಸ್ತಾನಕ್ಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ವೀಕ್ಷಕರು, ಇನ್ನು ಚೈನಾದ ಬಗ್ಗೆ ಹೇಳೋದಾದ್ರೆ ಇದುವರೆಗೂ ಚೈನಾ ಭಾರತದ ವಿರುದ್ಧ ಸಿಕ್ಕಾಪಟ್ಟೆ ಗೇಮನ್ನು ಆಡಿದೆ. ಆದರೆ ಇನ್ನು ಮುಂದೆ ಚೈನಾದ ಆಟ ಕೂಡ ನನ್ನ ನವ ಭಾರತದ ಮುಂದೆ ನಡೆಯಲ್ಲ. ಚೈನಾ ಭಾರತದ ಜೊತೆಗೆ ಯುದ್ಧಕ್ಕೆ ಬಂದರೆ ಅಷ್ಟ ದಿಕ್ಕುಗಳಿಂದ ಕೂಡ ಗ್ರಹಚಾರ ಕೆಡುತ್ತೆ ಫಾರ್ ಶೋರ್. ವೀಕ್ಷಕರು, 1962ರಲ್ಲಿ ಚೈನಾ ಭಾರತದ ಒಂದಷ್ಟು ಪ್ರದೇಶವನ್ನ ಕಬ್ಜಾ ಮಾಡಿಕೊಳ್ತು. ಕಬ್ಜಾ ಮಾಡಿದ
ಆ ಸಮಯದಲ್ಲಿ ಅತ್ಯಂತ ಬುದ್ಧಿವಂತ ನೆಹರು ಅವರು ಆ ಪ್ರದೇಶದಲ್ಲಿ ಯಾವುದೇ ಬೆಳೆನೇ ಬೆಳೀತಾ ಇಲ್ಲ ಅಂತ ಚೈನಾಗೆ ಫ್ರೀಯಾಗಿ ಕೊಟ್ಟಿದ್ದು. ಅವೆಲ್ಲವನ್ನ ಸರಿ ಮಾಡುವಂಥ ಟೈಮ್ ಕೂಡ ಈಗ ಬರ್ತಾ ಇದೆ. ವೀಕ್ಷಕರು, ಇದರ ನಡುವೆ ನಮ್ಮ ವಿದೇಶಾಂಗ ಸಚಿವರಾದಂತಹ ಎಸ್ ಜಯಶಂಕರ್ ಅವರು ಅಫ್ಘಾನಿಸ್ತಾನದ ತಾಲಿಬಾನ್ ಅದೇ ರೀತಿ TTPಯನ್ನ ಆಕ್ಟಿವೇಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚೈನಾಗೆ ಕೌಂಟರ್ ಕೊಡೋದಕ್ಕೆ ತೈವಾನ್ ಕೂಡ ಈಗ ಆಕ್ಟಿವೇಟ್ ಆಗ್ತಾ ಇದೆ. ತೈವಾನ್ ಕೂಡ ಭಾರತಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ವೀಕ್ಷಕರು, ಚೈನಾ ಎಷ್ಟು ಬುದ್ಧಿವಂತ ದೇಶ ನೋಡಿ. ಭಾರತ ಹಾಗೆ ತೈವಾನ್ ಗಡಿಯಲ್ಲಿ ತನ್ನ ಡಿಫೆನ್ಸ್ಗೋಸ್ಕರ ರಷ್ಯಾದ S-400 ಅನ್ನ ಇನ್ಸ್ಟಾಲ್ ಮಾಡುತ್ತೆ. ಆದರೆ ತನ್ನ HQ-9 ಡಿಫೆನ್ಸ್ ಸಿಸ್ಟಮ್ ಅನ್ನ ಜೋಕರ್ ಪಾಕಿಸ್ತಾನಕ್ಕೆ ಕೊಡುತ್ತೆ. ಅಂದ್ರೆ ಅವರದ್ದೇ ಪ್ರಾಡಕ್ಟ್ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಚೈನಾ ಹೇಳುತ್ತೆ ನಾವು 6 ಜನರೇಷನ್ ಪ್ಲೇನ್ ಅನ್ನ ತಯಾರು ಮಾಡಿದೀವಿ ಅಂತ. ಇಡೀ ಪ್ರಪಂಚಕ್ಕೆ ಹೇಳ್ತಾ ಇತ್ತು. ಆದರೆ 6-7-8 ಜನರೇಷನ್ ಬಿಡಿ, 12ನೇ ಜನರೇಷನ್ ಪ್ಲೇನ್ ಬಂದರೂ ಕೂಡ ಅದರ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗೇ ಇರುತ್ತೆ. ಅದರಿಂದ ಭಾರತಕ್ಕೇನೋ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ಸೊ ಮೋದಿಜಿ ಹಾಗೆ ರಾಜನಾಥ್ ಸಿಂಗ್ ಅವರು ಹೇಳಿದ ಹಾಗೆ ಇದು ಜಸ್ಟ್ ಒಂದು ಟ್ರೇಲರ್ ಅಷ್ಟೇ. ಪಿಕ್ಚರ್ ಇನ್ನೂ ಭಯಂಕರ ಇದೆ. ಅಷ್ಟರಲ್ಲಿ ಪಾಪ ಈ ಪಾಕಿಸ್ತಾನ ಹೆದರಿ ತನ್ನ ನ್ಯೂಕ್ಲಿಯರನ್ನು ತಾನೇ ಬ್ಲಾಸ್ಟ್ ಮಾಡ್ಕೊಳ್ಳೋದೇ ಇದ್ರೆ ಸಾಕು ಅಷ್ಟೇ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.